Mr. Lankesh. Super, Mr. Lokesh. Our audience. Our noise pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಅರ್ಥ ಆಯ್ತು. ನಿಮ್ಮ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳು ಓಡ್ತಾ ಇರುತ್ತೆ. ಏನಿದು ಮಜಾ ಟಾಕೀಸ್ ಸೂಪರ್ ಸೀಸನ್ ಗುರುವಾರ ಶುಕ್ರವಾರ 8ರಿಂದ 9ವರೆಗೆ ಬರ್ತಾ ಇತ್ತು. ಇವತ್ತೇನು 9ವರೆಗೆ ಬಂದಿದಾರಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಿರುತ್ತೆ. ಅದು 9ವರೆ ಆನ್ ಸ್ಯಾಟರ್ಡೆ. ಐ ವಿಲ್ ಟೆಲ್ ಯು. ನೋಡಿ, ನಮ್ಮ ಮಜಾ ಟಾಕೀಸು ಸೂಪರ್ ಸೀಸನ್ ಶುರುವಾದಾಗ ಗುರುವಾರ ಶುಕ್ರವಾರ 8ರಿಂದ 9ವರೆಗೆ ಬರ್ತಾ ಇತ್ತು ಕಲರ್ ಸೂಪರ್ ಅಲ್ಲಿ. ಆದ್ರೆ ಈಗ ಅಂದ್ರೆ ಇನ್ನು ಮುಂದೆ ಮಜಾ ಟಾಕೀಸ್ ಸೂಪರ್ ಸೀಸನ್ ಪ್ರತಿ ಶನಿವಾರ ಭಾನುವಾರ ಕಲರ್ ಸೂಪರ್ ಅಲ್ಲೇ ರಾತ್ರಿ 9ವರೆಗೆ ಬರುತ್ತೆ. ಆಸ್ಕ್ ಮೀ ವೈ. ನಮ್ಮ ಇಷ್ಟ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ. ಇನ್ನು ಮುಂದೆ ನಮ್ಮ ಮಜಾ ಟಾಕೀಸ್ ಸೂಪರ್ ಸೀಸನ್ ಬದಲಾದ ಸಮಯದಲ್ಲಿ ಅಂದರೆ ಪ್ರತಿ ಶನಿವಾರ ಭಾನುವಾರ ರಾತ್ರಿ 9ವರೆಗೆ ನಿಮ್ಮ ಮುಂದೆ ಬರ್ತಾ ಇದೆ ಕಲರ್ ಸೂಪರ್ ಅಲ್ಲೇ. ನಮ್ಮ ಮಜಾ ಟಾಕೀಸಿನ ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದು. ನನ್ನ ಲಕ್ಕಿ ಚಾರ್ಮ್. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷ. ಈ ಸಾಂಗ್ ಕುಟ್ಟಪ್ಪ, ಆದ್ರೆ ಶರಣ್ ಅವರು ನಮ್ಮ ಮಜಾ ಟಾಕೀಸ್ ಬಂದ್ರೆ ಹಿಟ್ಟಪ್ಪ. ಹಾಗಿದ್ರೆ ಸರ್ ಸೂಪರ್, ಬೆಸ್ಟ್ ಆಡಿದಿರಿ. ವೆಲ್ಕಮ್ ಒನ್ಸ್ ಅಗೇನ್. ಇದು ಒಂದು ಅದ್ಭುತವಾದಂತಹ ಒಂದು ಕೋಇನ್ಸಿಡೆನ್ಸ್. ಯಾಕಂದ್ರೆ ನಾನು ಹೇಳಿದಾಗೆ ಪ್ರತಿಯೊಂದು ನಾವೇನೇ ಒಂದು ಮಾಡಿದ್ರು ಬಿಗಿನಿಂಗ್ ಅಲ್ಲಿ ಶರಣ್ ಅವ್ರು ಇದ್ದೇ ಇರ್ತಾರೆ. ಹೆಂಗೆ ವಾಸಿದ? ಇಲ್ಲಿ ನನಗೆ ಇಷ್ಟೇ ಸರ್ ಹೇಳಕ್ ಇಷ್ಟಪಡೋದು, ನನ್ನ ಮತ್ತೆ ಮಜಾ ಟಾಕೀಸಿನ ಋಣಾನುಬಂಧ ಹಂಗಿದೆ, ಮತ್ತೆ ಇವ್ರು ಕೊಟ್ಟಿರುವಂತ ಪ್ಲಾಟ್ಫಾರ್ಮ್ ಇಷ್ಟು ಚೆನ್ನಾಗಿದೆ. ಸೊ ಇದೊಂದಕ್ಕೆ ನಾನು ಇಡೀ ಮಜಾ ಟಾಕೀಸಿನ ಟೀಮ್ಗೆ ಚಿರಋಣಿ. ಮತ್ತೆ ಐ ಆಮ್ ಬ್ಲೆಸ್ಡ್ ಅಂಡ್ ಲಕ್ಕಿ ನಾವು ಅಷ್ಟೇ, ನಂದೇನು ಇಲ್ಲ. ಸೂಪರ್. ಈಗ ಒಂದು ಏನಂದ್ರೆ ಇವಾಗ ಇನ್ನೊಂದು ಸಿನಿಮಾ ತಯಾರಾಗಿದೆ. ಆ ಸಿನಿಮಾ ವಿಕ್ಟ್ರಿ ಟು. ವಿಕ್ಟ್ರಿ ಒಂದು ಸ್ಮ್ಯಾಶ್ ಹಿಟ್ ಆಗಿತ್ತು. ಅದ್ಭುತವಾದಂತಹ ಒಂದು ಸಕ್ಸಸ್ ತಂದು ಕೊಟ್ಟಿತ್ತು. ಶರಣ್ ಅವ್ರನ್ನ ಒಂದು ದೊಡ್ಡ ಸ್ಟಾರ್ ಆಗಿ ಮಾಡಿದಂತ ಒಂದು ಸಿನಿಮಾ ಅಂದ್ರೆ ತಪ್ಪಾಗಲಾರ್ದು. ಇವಾಗ ವಿಕ್ಟ್ರಿ 2. ಇವ್ರು ಯಾವಾಗ್ಲೂ ಹೇಳೋದು ನನಗೆ ಡ್ಯಾನ್ಸ್ ಬರಲ್ಲ ಅಂತ. ಆದ್ರೆ ಇವ್ರು ಮಾಡಿರೋ ಡ್ಯಾನ್ಸ್ ಸ್ಟೆಪ್ಗಳು ಇವತ್ತಿಗೂ ಸೂಪರ್ ಡೂಪರ್ ಹಿಟ್ಟು. ಒಂದೇ ಒಂದು ಅದು ಟ್ರೈ ಮಾಡಿದೆ ಬಸ್ ಅಧ್ಯಕ್ಷ, ಅದು ಬರ್ಲಿಲ್ಲ. ಒಂಚೂರು ಹೇಳ್ಕೊಡಿ. ನಾನೇನೆ ಕಲ್ತ್ಕೋಬೇಕು ತಡ್ರಿ ಒಂದ್ ನಿಮಿಷ. ನಾನೇನೆ ಬಲ ಇದರಲ್ಲಿದ್ದೀನಿ. 1 2 3 4. ಲೆಫ್ಟ್ 1 2 3 4. ಓಕೆ, ರೆಡಿ, ಮ್ಯೂಸಿಕ್. ಕಲ್ತ್ಬಿಟ್ಟೆ. ಸೂಪರ್. ಈಗ ಮೊದಲನೇ ಎಪಿಸೋಡ್ ನಮ್ಮ ವೀಕೆಂಡ್ ಅಲ್ಲಿ. ಸೊ ನಿಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಸೊ ನಿಮ್ಮ ಟೀಮ್ ಅವ್ರನ್ನ ನೀವೇ ವೆಲ್ಕಮ್ ಮಾಡಿಬಿಟ್ಟು ಬಾಸ್. ಯಾರ ಕಡೆಯಿಂದ ಶುರು ಮಾಡ್ಲಿ ಹೇಳಿ? ಯಾರ್ ಬಿಶ್? ಇದರ ಕ್ರಿಯೇಟಿವ್ ಹೆಡ್ ಮತ್ತೆ ಕಥೆಯ ಜವಾಬ್ದಾರಿನ ತಗೊಂಡಿರುವಂತ ತರುಣ್ ಸುಧೀರ್. ಓಕೆ. ಆಮೇಲೆ ನೆಕ್ಸ್ಟ್ ಅವರಿಂದ ಶುರು ಆಗಿದ್ದಂತದ್ದು ವಿಕ್ಟ್ರಿ 2 ಸಿನಿಮಾ. ಮಿಕ್ಕಿದ ಅವ್ರ ಹತ್ರನೇ ಕೇಳಿ. ಅದಾದ ನಂತರ ಈ ಸಿನಿಮಾಗೆ ಹರಿ ಸಂತೋಷ್ ಅವರು ಈ ಸಿನಿಮಾದ ಇಡೀ ನಿರ್ದೇಶನದ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡು ಬಹಳ ಸಕ್ಸಸ್ಫುಲ್ ಆಗಿ ಇದನ್ನ ನಡೆಸ್ಕೊಂಡು ಬಂದಂತವರು ಹರಿ ಸಂತೋಷ್ ಅವರು. ಹರಿ ಸಂತೋಷ್ ಅವರು ಬರ್ತಿದ್ದಾರೆ. ಮತ್ತೆ ಈ ಸಿನಿಮಾದ ನಾಯಕ ನಟಿ ಅಪೂರ್ವ. ಸೊ ಇವ್ರು 3 ಜನನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ. ಓಕೆ, ಪ್ಲೀಸ್ ವೆಲ್ಕಮ್ ತರುಣ್ ಸುಧೀರ್, ಹರಿ ಸಂತೋಷ್ ಅಂಡ್ ಅಪೂರ್ವ.
ಓಕೆ ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ನನಗೆ ಒಂದು ಬಹಳ ಖುಷಿಯಾದಂತ ಈ ಒಂದು ಎಪಿಸೋಡ್, ಯಾಕಂದ್ರೆ ಮೊದಲನೇ ಎಪಿಸೋಡ್ ನಮ್ಮ ವೀಕೆಂಡ್ ಮತ್ತೆ ಬಂದಿರೋದು. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಡಬಲ್ ಟ್ರೀಟ್ ದಟ್ ನಮ್ಮ ಶರಣ್ ಅವರು ಮತ್ತೆ ಇಡೀ ತಂಡದವ್ರು ಬಂದಿರೋದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮಜಾ ಟಾಕೀಸ್ ಸೂಪರ್ ಸೀಸನ್. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ, ಫೀಲ್ ಅಟ್ ಸೋಫಾ, ಆರಾಮಾಗಿ ಕೂತ್ಕೊಳ್ಳಿ. ಹಾ ತರುಣ, ತಾವೇ ಅಂತ ಬೀಜ ಬಿತ್ತನೆ ಮಾಡಿರೋದು? ಅದೇ ಅನ್ಕೊಂಡಲ್ಲ, ಹಿಂದೆ ಇದ್ದಾಗ ಬೀಜ ಆಗಿದೆ ಅಂತ ಮಾತಾಡ್ತಿದ್ದ. ನನ್ನ ಹೆಸರು ಬೇರೆ ತಗೊಂಡ, ಏನು ಜನ ನೋಡಿದ್ರು ಯಾರು ಆಲದ ಮರ ಇದ್ದಂಗ ಅವನೇ ಇನ್ನು ಹೇಳ್ತಾರೆ ಅಂತ. ಅಲ್ಲ, ಈ ಕತೆ, ಈ ಸಿನಿಮಾಗೆ ಬೀಜ ಬಿತ್ತನೆ ತಾವೇ ಮಾಡಿರೋದು. ಎಲ್ಲಿ ಶುರು ಆಯ್ತು ಈ ಕತೆ? ವಿಕ್ಟ್ರಿ ಪಾರ್ಟ್ 1 ಮಾಡಿದ್ವಲ್ಲ ಮಗ, ಅವಾಗ ಸ್ಕ್ರೀನ್ ಪ್ಲೇ ನಾನು ಕೂತಿದ್ದೆ ಅವಾಗ. ಸರಿನಾ, ಸೀಕ್ವೆಲ್ ಅಂತ ಬಂದಾಗ ರ್ಯಾಂಬೋ 2 ನಾವೇನ್ ಮಾಡಿದ್ವಿ, ಅದು ಸೀಕ್ವೆಲ್ ಆಗಿರ್ಲಿಲ್ಲ, ಬರೀ ಟೈಟ್ಲ್ ಮಾತ್ರ ಇತ್ತು, ಬೇರೆ ಟೋಟಲ್ ಜಾನರ್. ಯಾವಾಗ ಒಂದ್ಸತಿ ಟಿವಿನಲ್ಲಿ ಫಿಲಂ ಬರ್ತಾ ಇತ್ತು, ಒಂದು ಮೇಮ್ ಬಂದಿತ್ತು ನನಗೊಂದು, ಈ ಮೇಮ್ಸ್ ಅಂತ ಮಾಡ್ತಾ ಗೊತ್ತಾ ಕಾಮಿಡಿ, ಅದರಲ್ಲಿ ಒಂದು ಬಂದಿತ್ತು. ಏನು ಅಂತಂದ್ರೆ ಪಾರ್ಟ್ 1 ನಲ್ಲಿ ಒಂದು ತಬಲಾ ನಾಣಿ ಕ್ಯಾರೆಕ್ಟರ್ ಇದೆ, ಅವ್ರ ಪಕ್ಕದಲ್ಲಿ ಒಂದು ವೈಫ್ ಕ್ಯಾರೆಕ್ಟರ್ ಇರುತ್ತೆ, ಯಾವಾಗಲೂ ಫೇಸ್ ಕವರ್ ಇರ್ತೀನಿ ನೋಡಿದ್ದೆ. ಅದು ಅವ್ರನ್ನ ತೋರ್ಸೇ ಇಲ್ಲ ಫಸ್ಟ್ ಪಾರ್ಟ್ ಅಲ್ಲಿ. ಸೊ ಅದ್ರೊಳಗೆ ಒಂದು ಮೇಮ್ಸ್ ಅಲ್ಲಿ ಬಂದಿತ್ತು, ಬಾಹುಬಲಿ 2 ರಿಲೀಸ್ ಆಗಿತ್ತು. ಸೊ ಅದೇನು ಅಂತಂದ್ರೆ, ಕಟ್ಟಪ್ಪ ಬಾಹುಬಲಿ ಯಾಕೆ ಕೊಂದ ಅಂತ ಅಂದ್ಬಿಟ್ಟು ಆನ್ಸರ್ ಸಿಕ್ತು, ತಬಲಾ ನಾಣಿ ವೈಫ್ ಯಾರು ಅಂತ ಇನ್ನ ಗೊತ್ತಾಗಿಲ್ಲ ನಮ್ಗೆ ಅಂತ ಅಂದ್ಬಿಟ್ಟು ಒಂದು ಮೇಮ್ ಬಂದಿತ್ತು. ಏನ್ ಜನ ಇನ್ನಿಷ್ಟು ಗುರ್ತಿಟ್ಕೊಂಡಿದಾರಲ್ಲ, ಇದೊಂದು ಚೆನ್ನಾಗಿದೆಯಲ್ಲ ಪಾಯಿಂಟ್ ಅಂತ ಅಂದ್ಬಿಟ್ಟು ಹಂಗ ಯೋಚನೆ ಮಾಡಿದ್ರೆ, ಅದೇ ಪಾಯಿಂಟ್ ಇಂದ ಎಲ್ಲಿ ಸಿನಿಮಾ ಎಂಡ್ ಆಗಿತ್ತು ಅಲ್ಲಿಂದ ಒಂದು ಗ್ರಾಫ್ ಸಿಗ್ತಾ ಇದೆಯಲ್ಲ ಅಂತ ಸುಮ್ನೆ ಹಂಗ್ ಬೇಗ ಯೋಚನೆ ಮಾಡಕ್ ಶುರು ಮಾಡಿದ್ದು. ಅದು ನೋಡಿದ್ರೆ ತುಂಬಾ ಚೆನ್ನಾಗಿ ಒಂದು ಲೈನ್ ಆಯ್ತು. ಮೊನ್ನೆ ನಾನು ರೈಟರ್ಸ್ ಟೀಮ್ ಜೊತೆ ಕುತ್ಕೊಂಡೆ ಮಾತಾಡ್ದೆ, ಅವರು ಪಾಸಿಟಿವ್ ಆಗಿ ಬಂದ್ರು. ಇವ್ನಿಗೆ ಹೇಳಿದ್ರೆ ಇವ್ನು ಎಕ್ಸೈಟ್ ಅದ, ಚೆನ್ನಾಗಿದೆ ಮಗ, ನೋಡೋಣ ಮುಂದಕ್ಕೆ ಏನಾರು ಮಾಡಕ್ ಆಗತ್ತಾ ಅಂತ ಅಂದ್ಬಿಟ್ಟು. ಇದು ಮಾತಾಡಿನ ಒನ್ ವೀಕ್ 10 days ಆಗಿಲ್ಲ ಮಗ. ಈ ಸಿನಿಮಾ ನಿರ್ಮಾಪಕರು ತರುಣ್ ಬಂದಿದ್ರು, ಅವ್ರ ಹೆಸರು ತರುಣ್ ಫ್ರಮ್ ತರುಣ್ ಶಿವಪ್ಪ. ಅವ್ರು ಬಂದು ಸರ್ ಫಿಲಂ ಮಾಡೋಣ ಅಂತ ಅಂದ್ಬಿಟ್ಟು ಅಂತ. ಸೊ ಅವರು ಹಿ ವಾಸ್ ಓಪನ್ ವಿತ್ ಎನಿ ನ್ಯೂ ಸ್ಟೋರೀಸ್, ಯಾವ್ದಾದ್ರು ನಿಮ್ಮ ಹತ್ರ ಇದ್ರೆ ಹೇಳಿ ಅಂತ ಅಂದ್ಬಿಟ್ಟು. ಅಂಡ್ ತರುಣ್ ನನಗೂ ಕೂಡ ಮುಂಚೆನೆ ಪರಿಚಯ, ಫ್ರೆಂಡ್. ತರುಣ್ ಯಾರಿಗ್ ಪರಿಚಯ ಇಲ್ಲ, ಯಾರಿಗ್ ಪರಿಚಯ ಇಲ್ಲ ಹೇಳೋ. ಸೊ ಹಂಗೆ ಕನೆಕ್ಟ್ ಮಾಡಿದಾಗ ಅವರು ಎಕ್ಸೈಟ್ ಆಗಿ ಸರಿ ನಾನು ಮಾಡ್ತೀನಿ ಸಿನಿಮಾ ಅಂತಂದ್ರು. ಅಲ್ಲಿಂದ ಆಗಿದ್ದೆ ಶರಣ್ ಸರ್, ಯಾ, ನಾವು ಮಜಾ ಟಾಕೀಸ್ಗೆ ಬಂದವ್ರು ಕೇಳುವಂತ ಏಕೈಕ ಪ್ರಶ್ನೆ, ಏನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಬೇಜಾನ್ ದಬಾಕಿದೀವಿ. ಹೌದಾ? ಡಬಲ್ ಆಕ್ಟಿಂಗ್ ಬೇರೆ ಈ ಸಿನಿಮಾದಲ್ಲಿ. ಹೌದು. ಅದೆಷ್ಟು ಮಟ್ಟಕ್ಕೆ ಸರಿಯಾಗಿರುತ್ತೆ ಏನು ಗೊತ್ತಿಲ್ಲ, ಅಥವಾ ಬಹಳ ತುಂಬಾ ಫಾರ್ಮಾಲಿಟಿಗೋಸ್ಕರ ನಾನು ಮಾತಾಡ್ದಂಗಿರುತ್ತೆ. ನಿಜಕ್ಕೂ ನಾನು ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಕ್ಕೂ ಈ ಸಿನಿಮಾ ಒಂಥರ ಬೇರೆ ತರ ಚಾಲೆಂಜಿಂಗ್ ನನಗೆ. ಒಂದು ಅವತಾರದಲ್ಲಿ ಇಲ್ಲ ಶರಣ್. ಸೊ ನೀವೇ ನೋಡಿದಾಗೆ ಅವಾಗಲೇ ಮೊನ್ನೆ ಒಂದು ಲೇಡಿ ಗೆಟಪಿನ ಒಂದು ಫೋಟೋನ ಬಿಟ್ಟಿದ್ವಿ. ಸೊ ಅದು ಒಂದು ಸಾಲಿಡ್ ಎಪಿಸೋಡ್ ಬರುತ್ತೆ. ಚಾಲೆಂಜಿಂಗ್ ಅನ್ಸಿದ್ದು ಇನ್ನೊಂದೇನು ಅಂತಂತಂದ್ರೆ, ಇಲ್ಲಿ ನಾನು ಒಬ್ಬನ ಮಾತ್ರ ಹುಡುಗಿ ವೇಷ ಅಲ್ಲ, ನನ್ನ ಪಕ್ಕದಲ್ಲಿರುವಂಥ 2 ಲೆಜೆಂಡ್ರಿ ಫಿಗರ್ಸ್ ಅವರು. ಸೊ ಅವರು ಕೂಡ ಲೇಡಿ ಗೆಟಪ್ ಅಲ್ಲಿ ಇರುವಂತದ್ದು. ಜಯಲಲಿತಾದಲ್ಲಿ ನಾನು ಒಬ್ಬನೇ ಇದ್ದೆ, ಓಕೆ. ಸೊ ಒಬ್ರು 3,000 ಪಿಕ್ಚರ್ ಮಾಡಿದ್ದಾರೆ, ಇನ್ನೊಬ್ರು 1,500 ಪಿಕ್ಚರ್ ಮಾಡಿದ್ದಾರೆ. ಸೊ ಇಂಥವ್ರ ಜೊತೆಯಲ್ಲಿ ನಿಂತ್ಕೊಂಡು ಆಕ್ಟ್ ಮಾಡೋದಿದೆ ಗೊತ್ತಾ, ದಟ್ ವಾಸ್ ರಿಯಲಿ ಎ ಚಾಲೆಂಜಿಂಗ್ ಥಿಂಗ್ ಫಾರ್ ಮಿ. ಅಲ್ಲ, ಅವ್ನು ಹೇಳ್ತಾರೋ ಇಬ್ರು ಹೆಸರು ಹೇಳಿಲ್ಲ, ಬರೇ ಅವ್ರು ಯಾರು ಅಂತ ಹೇಳಿ. ಹೌದು, ಅಯ್ಯೋ ಸಾರಿ ಫ್ಲೋನಲ್ಲಿ ಮರ್ತೇ ಇರ್ಲಿ. ಒಂದು ಸಾಯಿ ರವಿಶಂಕರ್ ಅವರು, ಇನ್ನೊಬ್ರು ಸಾಧು ಕೋಕಿಲ್ ಅವರು. ಒಂದಿಷ್ಟು ಕಲ್ತಿದ್ದೀನಿ ಅವ್ರಿಬ್ರು. ಸೂಪರ್. ನಿಜಕ್ಕೂ ಅದೇನಾದ್ರು ನಂದು ಆ ಎಪಿಸೋಡ್ ಚೆನ್ನಾಗಿ ಬಂದಿದೆ ಅಂತ ಅನ್ನೋದಾದ್ರೆ ಕ್ರೆಡಿಟ್ಸ್ ಇವ್ರಿಗೆ ಅವ್ರಿಬ್ರಿಗೆ. ವಾಟ್ ಹ್ಯಾವ್ ಯು ದಬಾಕ್ ಇನ್ ದ ಪಿಕ್ಚರ್? ಈ ಮೂವಿನಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ನನ್ಗೆ. ಶರಣ್ ಸರ್ ಜೊತೆ ಸೆಕೆಂಡ್ ಮೂವಿ ಆಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ಕಿದೆ. ಸ್ವಲ್ಪ ದಿನ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇರೋದು, ಅಷ್ಟು ರೇಂಜಿಗೆ ಅವರು ಪ್ರಿಪೇರ್ ಆಗಿದ್ದಾರೆ. ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು. ಈಗ ಓಕೆ, ಈ ಸಿನಿಮಾದಲ್ಲಿ ಇಷ್ಟ ಆಗದೆ ಇರೋ ಯಾವ್ದಾದ್ರು ಇನ್ಸಿಡೆನ್ಸ್ ಇದೆಯಾ? ಇಷ್ಟ ಆಗದೆ ಇರೋದು ಹಾಗೇನಿಲ್ಲ, ಎವ್ರಿಡೇ ಹಂಗೆ ಇತ್ತು ಸರ್ ನಮ್ಗೆ ಎವ್ರಿಡೇ. ನಿರ್ದೇಶಕರೇ, ಹೇಗಿತ್ತು ನಿಮ್ಮ ಒಂದು ಅನುಭವ? ಸರ್, ಈ ಸಿನಿಮಾ ಒಂಥರ ಬೋನಸ್ ತರ ನನಗೆ. ಆಕ್ಚುಲಿ ಆಲ್ರೆಡಿ ಕಾಲೇಜ್ ಕುಮಾರ ರಿಲೀಸ್ ಆಗಿ ಅಂದ್ರೆ ಪೇಮೆಂಟ್ ಆಗೋಗಿತ್ತು, ಬೋನಸ್ ಎಕ್ಸ್ಟ್ರಾ ಬಂದಿತ್ತು. ಬೋನಸ್ 2-3 ಸಿಕ್ಕಿವೆ ಸರ್, ಹೇಳ್ತೀನಿ. ಸೊ ಆ ಸಿನಿಮಾ ಥಿಯೇಟರ್ ಅಲ್ಲಿ ಇದ್ದಾಗ್ಲೇನೆ ತರುಣ್ ಫೋನ್ ಮಾಡಿ ಈ ತರದ ಒಂದು ಪ್ರಾಜೆಕ್ಟ್ ಇದೆ ಅಂತ. ಯೂಶಲಿ ನಾನು ಮೊದ್ಲಿಂದಾನು ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಎಲ್ಲ ಒಬ್ನೇ ಎತ್ಕೊಂಡು ಓಡಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಸ್ಕ್ರಿಪ್ಟ್ ಇದೆ, ನೀ ಕೇಳು ಅಂತಂದ. ನಾನು ಬೇರೆ ಸ್ಕ್ರಿಪ್ಟ್ ನಾನು ಮಾಡಿ ಅಭ್ಯಾಸ ಇಲ್ಲಪ್ಪ ಅಂತ ಕೇಳ್ತೀನಿ ಅಂದೆ. 15 ನಿಮಿಷಕ್ಕೆ ಇನ್ನೊಂದು ಫೋನ್ ಬಂತು, ಅರ್ಜುನ್ ಜನ್ಯ ಫೋನ್ ಮಾಡೋರು. ತಲೆಯವರೇ, ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಷ್ಟೇ ಅಂದ್ಬಿಟ್ಟು ಫೋನ್ ಕಟ್ ಮಾಡೋದು. ಯಾಕಂದ್ರೆ ಅವರು ಒಂದು 13 ವರ್ಷ ಫ್ರೆಂಡು. ಅಷ್ಟೇ ಹೇಳಿದ್ರು, ಹಲೋ ಪಿಕ್ಚರ್ ಮಾಡ್ತಾ ಇದ್ರ ಅಷ್ಟೇ, ಟಚ್ ಬ್ಯಾಲೆನ್ಸ್ ಕಮ್ಮಿ ಇತ್ತು ಬಾ ಸ್ವಾಮಿ. ಇವಾಗ ಎಲ್ಲಾರ್ದು ಔಟ್ ಗೋಯಿಂಗ್ ಫುಲ್ ಫ್ರೀ ಇರ್ತಾರೆ.
ಸೊ ಅದಾದ್ಮೇಲೆ ಸ್ಕ್ರಿಪ್ಟ್ ಕೇಳಿದೆ. ತರುಣ್ ಬ್ರದರ್ ಮೊದಲೇ ಪರಿಚಯ ಇದ್ರು, ತುಂಬಾ ಪಾಸಿಟಿವ್ ಆಗಿತ್ತು. ಮತ್ತೆ ನನಗೆ ಒಂದು ದೊಡ್ಡ ಟೀಮು, ಶರಣ್ ಸಾರು, ತರುಣ್ ಸುಧೀರು, ನಮ್ಮ ತರುಣ್ ಎಲ್ಲ ಒಂದು ದೊಡ್ಡ ಟೀಮೇ. ಆಮೇಲೆ ಆರ್ಟಿಸ್ಟ್ ಅಂದ್ರೆ ನಿಮ್ಗೆ ಡಜನ್ ತರುಣ್ 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 ಶಿವಪ್ಪ ಅಂತ ಇದಾರೆ. ತರುಣ್ ಎಲ್ಲ ಶಿವಪ್ಪ ಅವ್ರನ್ನ confusion. ಕರೆಸ್ಲಿಲ್ಲ ಅಂದ್ರೆ ನಮ್ಗೆ ಇವಾಗ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಬನ್ನಿ. ನಿರ್ಮಾಪಕರು ಹೇಗಿದ್ದೀರಿ? ತರುಣ್ ಅವರು, ತರುಣ್ ಫ್ರಮ್ ಚಾನಲ್ಸ್ ಆಲ್ ಚಾನೆಲ್ಸ್. ತರುಣ್ ತರುಣ್ ಫ್ರಮ್ ಆಲ್ ಚಾನೆಲ್ಸ್. ವೆಲ್ಕಮ್ ತರುಣ್, ಬನ್ನಿ ಕೂತ್ಕೊಳ್ಳಿ. ಹಾ ಓಕೆ, ಈಗ ನಮ್ಮ ತರುಣ್ ಅವರು, ನಾಟ್ ಮಿಸ್ಟರ್ ತರುಣ್ ಸುಧೀರ್, ನಮ್ಮ ಪ್ರೊಡ್ಯೂಸರ್ ತರುಣ್ ಅವರು, ಈಸ್ ಈ ಒಂದು ಟೀಮಿನಲ್ಲಿ ಇರುವಂತ ಬೆಸ್ಟ್ ಡಾನ್ಸರ್. ಡ್ಯಾನ್ಸರ್ಸ್ ಯೂನಿಯನ್ ಕಾರ್ಡ್, ಮಾಸ್ಟರ್ ಕಾರ್ಡ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಸಾಂಗ್ ಕೊರಿಯೋಗ್ರಫಿ ಮಾಡ್ಸಿಲ್ಲ ಅವ್ರ ಹತ್ರ. ನಾವು ಇಲ್ಲಾಂದ್ರೆ ಅವರೇ ಮಾಡ್ತಿದ್ರ ಮಾಡ್ಬೋದಾಗಿತ್ತು. ಮತ್ತೆ ಇಲ್ಲಿ ಮಾಡ್ಸೋಣ, ಇಲ್ಲೇನ್ ಕಾರ್ಡ್ ಬೇಡಲ್ಲ. ಅಯ್ಯೋ, ಏನ್ idea ಇದು? ಕಾರ್ಡ್ ಬರೋವರೆಗೂ ಡ್ಯಾನ್ಸ್ ಮಾಡಬಾರ್ದು ಅಂತ ಶಬ್ದ ಮಾಡಿದ್ದೀನಿ. ನೀವು ಮಾಡ್ಲಿಲ್ಲ, ನಿಮ್ ಪಿಕ್ಚರ್ ಮೇಲೆ ಆಣೆ ಮಾಡಿ. ಈಗ ಡ್ಯಾನ್ಸ್ ಮಾಡಕ್ಕೆ ಕಾರ್ಡ್